ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ನನಗೆ ಮೇಜರ ಕ್ವಶನ್ಸ್ ಕೇಳ್ತಾ ಇದ್ದಿದ್ದು, ಫಂಡೆಡ್ ಅಕೌಂಟ್ ಯಾವ್ದು ಬೈ ಮಾಡಬೇಕು, ಫಂಡೆಡ್ ಅಕೌಂಟ್ ಅಂದರೆ ಏನು, ಫಂಡೆಡ್ ಅಕೌಂಟ್ ಹೇಗೆ ಪರ್ಚೇಸ್ ಮಾಡಬೇಕು, ಈ ಥರ ಸಿಮಿಲರ್ಸ್ ಕ್ವಶನ್ನು ತುಂಬ ಜನ ಕೇಳ್ತಾ ಇದ್ರಿ. ಹಾಗೆ ಫಂಡೆಡ್ ಅಕೌಂಟಲ್ಲಿ $600-700 ಮಾಡೋದನ್ನ ನಾನು ಬ್ರೋಕರ್ ಅಪ್ಪಲ್ಲಿ ಮಾಡಿದ್ರೆ ಆ ದುಡ್ಡೆಲ್ಲ ನನಗೆ ಆಗುತ್ತಲ್ವಾ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಸೊ ನಾನು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡೋದೇನು ಅಂದರೆ ಫಂಡೆಡ್ ಅಕೌಂಟಲ್ಲೇ ಟ್ರೇಡ್ ಮಾಡಿ ಅಂತ. ಸೊ ಫಂಡೆಡ್ ಅಕೌಂಟಲ್ಲಿ ಆ $600-700 ಮಾಡೋಕ್ಕೆ ಎಷ್ಟು ನಿಮ್ಮ ಡೈಲಿ ಲಾಸ್ ಲಿಮಿಟ್ ಅನ್ನೋದು ಒಂದಿರುತ್ತೆ. ಸೊ ಅದೇ ನೀವು ಬ್ರೋಕರ್ ಅಪ್ಪಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಸೊ $600 ಮಾಡೋಕ್ಕೆ ಸೊ ನೀವು ಅಟ್ಲೀಸ್ಟು $100 ಅಂದರೆ ಇಂಡಿಯನ್ ರುಪೀಸಲ್ಲಿ ನಿಯರ್ಲಿ 10,000 ಆಗುತ್ತೆ. ಆ 10,000ನ ಒಂದು ರಾಂಗ್ ಮೂವ್ ಮಾಡಿದ್ರೆ ಸೊ ನಿಮ್ಮ ಕ್ಯಾಪಿಟಲ್ ಎಲ್ಲ ವೈಪ್ ಆಗುತ್ತೆ. ಸೊ ಅದಕ್ಕೆ ನಾನು ಫಂಡೆಡ್ ಅಕೌಂಟಲ್ಲೇ ಟ್ರೇಡ್ ಮಾಡೋಕ್ಕೆ ಆದಷ್ಟು ಇದು ಮಾಡಿ ಅಂತ ನಾನು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಫಂಡೆಡ್ ಅಕೌಂಟ್ ಅಂದರೆ ಏನು, ಸೊ ಅವ್ರು ನಮಗೆ ಯಾಕೆ ಫಂಡೆಡ್ ಮಾಡ್ತಾರೆ, ಸೊ ಅದರಿಂದ ಅವ್ರಿಗೇನು ಪ್ರಾಫಿಟ್ಟು, ಈ ಥರ ಕ್ವಶನ್ಸು ಎಲ್ರಿಗೂ ಬರುತ್ತೆ. ಫಂಡೆಡ್ ಅಕೌಂಟ್ ಅಂದರೆ ಹೆಸರಲ್ಲೇ ಇದೆ ಫಂಡೆಡ್ ಅಂತ. ಸೊ ಅವರು ನಾವು ಮಾಡೋ ಪ್ರಾಫಿಟಲ್ಲಿ ಅವ್ರಿಗೆ 20% ಅಥವಾ 30%, ಅದು ನಮಗೆ 70% ಈ ಥರ ಪ್ರಾಫಿಟ್ಟು ಸ್ಪ್ಲಿಟ್ ಇರುತ್ತೆ. ಸೊ ಆ ಪ್ರಾಫಿಟ್ನ ನಾವು ನಮಗೆ ಮಾಡೋಕ್ಕೆ ಕೊಡಬೇಕು ಅಂದರೆ ಸೊ ನಾವು ಇವಾಲ್ಯುಯೇಷನ್ ಸ್ಟೇಜಸ್ನ ಪಾಸ್ ಮಾಡಬೇಕು. ಸೊ ಅವ್ರು ಕೊಡೋ ಟೆಸ್ಟ್ಸ್ನ ನಾವು ಪಾಸ್ ಮಾಡಬೇಕು. ಸೊ ಆ ಟೆಸ್ಟಸ್ಸು ಯಾವುದ್ಯಾವುದು ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಫಂಡೆಡ್ ಅಕೌಂಟ್ಸು ಇದ್ದಾವೆ. ಸೊ ನೀವು ಕೇಳಿರ್ಬೋದು ಫಂಡೆಡ್ ನೆಕ್ಸ್ಟು, ಫಂಡೆಡ್ ಪಿಪ್ಸು, ಬ್ಲ್ಯಾಕ್ ಫ್ರೈಡೇ, ಬ್ಲೂಬರಿ, ಫಂಡಿಂಗ್ ಫ್ರೈಡೇ, ಸೊ ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಸೊ ನನಗೆ ಟ್ರಸ್ಟ್ ವರ್ತಿ ಅನಿಸಿದ್ದು ಫಂಡೆಡ್ ನೆಕ್ಸ್ಟು ಮತ್ತು ಫಂಡಿಂಗ್ ಪಿಪ್ಸು. ಸೊ ನಾನು ಇಲ್ಲಿ ಯಾವುದೇ ಫಂಡೆಡ್ ಅಕೌಂಟ್ನ ರೆಫರ್ ಮಾಡ್ತಾ ಇಲ್ಲ. ಸೊ ನಿಮಗೆ ಯಾವುದು ಟ್ರಸ್ಟ್ ವರ್ತಿ ಅನಿಸುತ್ತೆ ಅಂತೇಳಿ ನೀವು ನೋಡ್ದಂಗೆ ಸೊ ನೀವು ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋದಲ್ಲಿ ಬೇರೆ ಫಂಡೆಡ್ನ ನೋಡಿರ್ಬೋದು. ಸೊ ಅದನ್ನೇ ಯೂಸ್ ಮಾಡಿ. ಸೊ ನಿಮಗೆ ಅದು ಟ್ರಸ್ಟ್ ವರ್ತಿ ಅನಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ತುಂಬ ಅದನ್ನು ರಿವ್ಯೂಸ್ನ ಚೆಕ್ ಮಾಡ್ಕೊಂಡು ಯೂಸ್ ಮಾಡಿ. ಸೊ ನಾನು ಇಲ್ಲಿ ಫಂಡಿಂಗ್ ಪಿಪ್ಸು ಮತ್ತು ಫಂಡೆಡ್ ನೆಕ್ಸ್ಟು ಸೊ ಯಾವ್ಯಾವ ಸ್ಟೇಜಸ್ ಇದೆ, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದೊಂದಾಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಫಂಡಿಂಗ್ ನೆಕ್ಸ್ಟ್ ಇದು. ಫಂಡಿಂಗ್ ನೆಕ್ಸ್ಟಲ್ಲಿ CFT ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೆಲ್ಲರ್ 2 ಸ್ಟೆಪ್, ಸ್ಟೆಲ್ಲರ್ 1 ಸ್ಟೆಪ್, ಸ್ಟೆಲ್ಲರ್ ಲೈಟ್, ಸ್ಟೆಲ್ಲರ್ ಇನ್ಸ್ಟೆಂಟ್, ಸೊ ಈ ಥರ ಇದೆ. ಸ್ಟೆಲ್ಲರ್ಸ್ 2 ಸ್ಟೆಪ್ ಅಂದರೆ ಸೊ ಇಲ್ಲಿ ನೋಡಿ $6K ಅಕೌಂಟು. ಸೊ ಆಲ್ಮೋಸ್ಟು 6 lakh ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಸೊ ಈ 6K ಅಕೌಂಟ್ಗೆ ಫೀಸ್ ನೀವು ಪೇ ಮಾಡಬೇಕಾಗಿರೋದು $59. ಸೊ ಇಲ್ಲಿ ನೀವು ಫೇಸ್ 1ನಲ್ಲಿ ಪ್ರಾಫಿಟ್ ಟಾರ್ಗೆಟು ರೀಚ್ ಮಾಡಬೇಕಾಗಿರೋದು 8%. ಸೊ ನೀವು 8% ರೀಚ್ ಮಾಡಿದ್ರಿ ಅಂದರೆ ನಿಮಗೆ ಫೇಸ್ 2 ಕೊಡ್ತಾರೆ. ಸೊ ಫೇಸ್ 2ಅಲ್ಲಿ ನೀವು ಪ್ರಾಫಿಟ್ ಟಾರ್ಗೆಟು ರೀಚ್ ಮಾಡಬೇಕಾಗಿರೋದು 5%. ಸೊ ನೀವು ಇವೆರಡೂ ಫೇಸ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಮಾಸ್ಟರ್ ಅಕೌಂಟ್ ಸಿಕ್ಕುತ್ತೆ. ಸೊ ಇದರಲ್ಲಿ ನೀವು ಕ್ಲಿಯರ್ ಮಾಡಬೇಕಾದ್ರೆ ಡೈಲಿ ಲಾಸ್ ಲಿಮಿಟು 5% ಇರುತ್ತೆ. ಸೊ ಅಪ್ ಟು $300. ಸೊ ನೀವು ಒಂದು ಡೈಲಿ $300ನ ಲಾಸ್ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ನೀವು ಮತ್ತೆ ಫಸ್ಟಿಂದನೇ ಅಕೌಂಟ ಬೈ ಮಾಡಬೇಕಾಗುತ್ತೆ. ಮತ್ತೆ ಫಸ್ಟಿಂದ $59 ಕೊಟ್ಟು ಮತ್ತೆ ಬರುತ್ತೆ. ಈ $59 ನಿಮಗೆ ಒಂದ್ಸತಿ ಅಕೌಂಟ್ ಬ್ರೀಚ್ ಆದರೆ ರಿಟರ್ನ್ ಬರಲ್ಲ. ಸೊ ಓಕೆನಾ. ಸೊ ಮ್ಯಾಕ್ಸಿಮಮ್ ಲಾಸ್ ಲಿಮಿಟು ನಿಮಗೆ $600 ಇರುತ್ತೆ. ಸೊ ಇಲ್ಲಿ ನೋಡಿ, ನ್ಯೂಸ್ ಟ್ರೇಡಿಂಗ್ ಅಲಾಗಿದೆ. ಪರ್ಫಾರ್ಮೆನ್ಸ್ ರಿವಾರ್ಡ್ ಅಪ್ ಟು 95%. ಸೊ ಇದು ಅಪ್ ಟು 95% ಇದೆ. ಸೊ ಇಲ್ಲಿ ಅಪ್ ಟು 95%, ಇದು ನಿಮಗೆ 70% ಆದ್ರೂ ಬರ್ಬೋದು, 80% ಆದ್ರೂ ಬರ್ಬೋದು, 85% ಆದರೂ ಬರ್ಬೋದು. ಸೊ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟು 85% ರಿವಾರ್ಡ್ ಬರುತ್ತೆ. ಸೊ ಇಲ್ಲಿ ಮಿನಿಮಮ್ ಟ್ರೇಡಿಂಗ್ ಡೇಸು 5 ಡೇಸು, ಮ್ಯಾಕ್ಸಿಮಮ್ ಏನಿಲ್ಲ. ಸೊ ಫಸ್ಟ್ ವಿತ್ಡ್ರಾಲು 21 ಡೇಸು. ಸೊ ಇಲ್ಲಿ ನೀವೇನು $59 ಪೇ ಮಾಡಿರ್ತೀರಾ ಸೊ ಅದು ನೀವು ಒಂದ್ಸತಿ ಇವ್ಯಾಲ್ಯೂಯೇಷನ್ ಸ್ಟೇಜಸ್ನ ಪಾಸ್ ಮಾಡಿದ್ರೆ ಸೊ ರಿಟರ್ನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ 15% ಪರ್ಫಾರ್ಮೆನ್ಸ್ ರಿವಾರ್ಡ್ ಇದೆ. ಸೊ $170 ನಿಮಗೆ ಏನು ಪ್ರಾಫಿಟ್ ಮಾಡಿರ್ತೀರ ಇಲ್ಲಿ ಸೊ ಅದರಲ್ಲಿ 15% ನಿಮಗೆ ಕೊಡ್ತಾರೆ. ಸೊ ಇದು ಸ್ಟೆಪ್ 2 6K ಅಕೌಂಟು. ಹಾಗೆ ನಿಮಗೆ ಈ 6K ಅಕೌಂಟು ಚಿಕ್ತಾಯಿತು, ಸೊ ನಾನು ಸ್ವಲ್ಪ ದೊಡ್ಡದಕ್ಕೆ ಹೋಗ್ತೀನಿ ಅಂದರೆ
ಸೊ $15K ಅಕೌಂಟು. ಸೊ ಇದಕ್ಕೆ ಬಂದುಬಿಟ್ಟು ನೀವು ಪೇ ಮಾಡಬೇಕಾಗಿರೋದು $119. ಸೊ ಸೇಮ್ ಫಸ್ಟ್ ಫೇಸಲ್ಲಿ 8%, ಸೆಕೆಂಡ್ ಫೇಸಲ್ಲಿ 5%. ಸೊ ಇಲ್ಲಿ ನಿಮಗೆ ಡೈಲಿ ಲಾಸ್ ಲಿಮಿಟು $750 ಇರುತ್ತೆ. ಮ್ಯಾಕ್ಸಿಮಮ್ ಲಾಸ್ ಲಿಮಿಟು ನಿಮಗೆ 1500 ಇರುತ್ತೆ. ನ್ಯೂಸ್ ಟ್ರೇಡಿಂಗ್ ಅಲಂಗಿದೆ ಸೇಮ್ ಪ್ರಾಫಿಟ್ ಅಪ್ ಟು 95%. ಮ್ಯಾಕ್ಸಿಮಮ್ ಮಿನಿಮಮ್ ಟ್ರೇಡಿಂಗ್ ಡೇಸು 5 ಡೇಸು, ಫಸ್ಟ್ ವಿತ್ಡ್ರಾಲ್ 20 ಡೇಸು. ಸೊ ಇಲ್ಲೂ ನಿಮಗೆ ರೀಫಂಡೇಬಲ್ ಫೀಸ್ ಇದೆ. ನೀವೇನು ಪೇ ಮಾಡಿರ್ತೀರ $119, ಸೊ ನಿಮಗೆ ಅದು ರೀಫಂಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 15% ಪರ್ಫಾರ್ಮೆನ್ಸ್ ರಿವಾರ್ಡು ಸಿಕ್ಕುತ್ತೆ. ಸೊ ಹಾಗೆ $25K, ಸೊ ಸೇಮ್ ರೂಲ್ಸು. ಸೊ ಇಲ್ಲೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ 50K, 100K, 200Kಗೂ ಸೇಮ್ ಇದೆ. 200K ಆಲ್ಮೋಸ್ಟು 2 crore. ಸೊ ಫೀಸ್ ಬಂದುಬಿಟ್ಟು 1 lakh ಇದೆ ಇಂಡಿಯನ್ ರುಪೀಸಲ್ಲಿ, $1999. ಸೊ ಹಾಗೆ ಸ್ಟೆಲ್ಲರ್ ಒನ್ ಸ್ಟೆಪ್ ನೋಡೋದಾದರೆ, ಸೊ ಇಲ್ಲೂ $6K ಅಕೌಂಟ್ ಇದೆ. ಸೊ ಇಲ್ಲಿ ನಿಮಗೆ $65 ಆಗುತ್ತೆ. ಸೊ ಸ್ಟೆಲ್ಲರ್ ಸ್ಟೆಪ್ 2 ಅಲ್ಲಿ ನಿಮಗೆ $59 ಆದರೆ ಇಲ್ಲಿ ಫೀಸ್ ನಿಮಗೆ $65 ಆಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಟಾರ್ಗೆಟು ಬಂದುಬಿಟ್ಟು 10%. ಇಲ್ಲಿ ಯಾವುದೇ ಸೆಕೆಂಡ್ ಫೇಸ್ ಇಲ್ಲ, ಒಂದೇ ಫೇಸು. ಸೊ ಒಂದು ಫೇಸಲ್ಲೇ ನೀವು 10% ಟಾರ್ಗೆಟ್ ರೀಚ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟ್ ಪಾಸ್ ಆಗುತ್ತೆ, ನಿಮಗೆ ಮಾಸ್ಟರ್ ಅಕೌಂಟ್ ಕೊಡ್ತಾರೆ. ಸೊ ಬಟ್ ಇಲ್ಲಿ ಡೈಲಿ ಲಾಸ್ ಲಿಮಿಟು 3% ಇದೆ, $180. ಸೊ ಈ ಲಾಸ್ ಲಿಮಿಟ್ನ ನೀವು ಡೈಲಿ ರೀಚ್ ಆದರೆ ಸೊ ನಿಮ್ಮ ಅಕೌಂಟು ಬ್ರೀಚ್ ಆಗುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಲಿಮಿಟು ನಿಮಗೆ $360 ಇದೆ. ಸೊ ಇಲ್ಲಿ ನ್ಯೂಸ್ ಟ್ರೇಡಿಂಗ್ ಇಲ್ಲೂ ಅಲ್ಲೋ ಇದೆ. ಪರ್ಫಾರ್ಮೆನ್ಸ್ ಅಪ್ ಟು 95%. ಸೊ ನಾನು ಹೇಳ್ದಂಗೆ 85% ಆದ್ರೂ ಬರ್ಬೋದು, ಸೊ 95% ಆದರೂ ಬರ್ಬೋದು. ಪರ್ಫಾರ್ಮೆನ್ಸ್ ರಿವಾರ್ಡು ನೀವೇನು ಪ್ರಾಫಿಟ್ ಮಾಡಿರ್ತೀರ ಸೊ ಅದರಲ್ಲಿ 95% ಅಪ್ ಟು ಬರ್ಬೋದು. ಸೊ ಮಿನಿಮಮ್ ಟ್ರೇಡಿಂಗ್ ಡೇಸು 2 ಡೇಸು, ಫಸ್ಟ್ ವಿತ್ಡ್ರಾಲು 5 ಡೇಸ್. ಇಲ್ಲಿ ನೋಡಿ, ಫಸ್ಟ್ ವಿತ್ಡ್ರಾಲು ಸ್ಟೆಲ್ಲರ್ ಸ್ಟೆಪ್ 2 ಅಲ್ಲಿ 21 ಡೇಸ್ ಇತ್ತು. ಇಲ್ಲಿ ಫಸ್ಟ್ ವಿತ್ಡ್ರಾಲು ನಿಮಗೆ 5 ಡೇಸ್ ಇದೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಏನು ಪೇ ಮಾಡಿರ್ತೀರ ಅದು ರೀಫಂಡ್ ಆಗುತ್ತೆ. ನೀವು ಒಂದು ಸತಿ ಫಸ್ಟ್ ಫೇಸ್ನ ಪಾಸ್ ಮಾಡಿದ್ರೆ ಸೊ $65 ನಿಮಗೆ ರಿಟರ್ನ್ ಆಗುತ್ತೆ. ಸೊ ಹಾಗೆ ನೀವೇನು ಪ್ರಾಫಿಟ್ ಮಾಡಿರ್ತೀರ ಅದರಲ್ಲಿ 15% ನಿಮಗೆ ಅವರು ಪ್ರಾಫಿಟ್ ಶೇರ್ ಮಾಡ್ತಾರೆ. ಸೊ ಹಾಗೆ ಸ್ಟೆಲ್ಲರ್ ಹಾಗೆ ನೀವು ದೊಡ್ಡದು ಅಕೌಂಟ್ ಬೇಕು ಅಂದರೆ $15K. ಸೊ ಇದಕ್ಕೆ ನಿಮಗೆ $129 ಆಗುತ್ತೆ. ಸೊ ಸೇಮ್ ರೂಲ್ಸು. ಸೊ ಇದೆಲ್ಲ ಇದೆ, ನೋಡ್ಕೊಳ್ಳಿ ಇಲ್ಲೇ. ಸೊ $25ಗೆ ಸೊ ನಿಮಗೆ 2119 ಆಗುತ್ತೆ. ಸೊ $50Kಗೆ ನಿಮಗೆ 329 ಆಗುತ್ತೆ. ಸೊ 100K ಅಕೌಂಟ್ಗೆ ನಿಮಗೆ 569 ಆಗುತ್ತೆ. ಸೊ ಹಾಗೆ ಇಲ್ಲೂ 200K ಅಕೌಂಟ್ಗೆ ಸೊ 1099 ಇದೆ. ಸೊ ನೆಕ್ಸ್ಟು ಸ್ಟೆಲ್ಲರ್ ಲೈಟ್. ಇಲ್ಲಿ ನಿಮಗೆ 5K ಅಕೌಂಟ್ ಬರುತ್ತೆ. ಸೊ 5K ಅಕೌಂಟ್ಗೆ ಸೊ ನೀವು ಪೇ ಮಾಡಬೇಕಾಗಿರೋದು $32. ಸೊ ನೀವು ಅಲ್ಲಿ 6K ಅಕೌಂಟ್ಗೆ ಸ್ಟೆಪ್ 2ಗೆ $59 ಪೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಇನ್ಸ್ಟೆಂಟಲ್ಲಿ 5K ಅಕೌಂಟ್ಗೆ ನೀವು ಪೇ ಮಾಡಬೇಕಾಗಿರೋದು $32. ಬಟ್ ಇಲ್ಲಿ ಫೇಸ್ 1 ಪ್ರಾಫಿಟ್ ಟಾರ್ಗೆಟ್ 8% ಮಾಡಬೇಕು, ಫೇಸ್ 2 ಪ್ರಾಫಿಟ್ ಟಾರ್ಗೆಟ್ 4% ಮಾಡಬೇಕು. ಸೊ ಇಲ್ಲಿ ನಿಮಗೆ ಡೈಲಿ ಲಾಸ್ ಲಿಮಿಟು 4% ಅಪ್ ಟು $200 ಇರುತ್ತೆ. ಸೊ ಇದನ್ನು ರೀಚ್ ಮಾಡಿದ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ. ಮ್ಯಾಕ್ಸಿಮಮ್ ಲಾಸ್ ಲಿಮಿಟು $400. ಸೊ ಈಗ 5K ಅಕೌಂಟು, ಸೊ ನೀವು ಒಂದಿನ $100 ಲಾಸ್ ಮಾಡ್ತೀರಾ, ಸೊ ನೆಕ್ಸ್ಟ್ ಡೇ $150 ಲಾಸ್ ಮಾಡ್ತೀರಾ. ಸೊ ಹಾಗೆ $400. ಸೊ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ರೀಚ್ ಆದರೆ ನಿಮ್ಮ ಅಕೌಂಟು ಬ್ರೀಚ್ ಆಗುತ್ತೆ. ಸೊ ಇಲ್ಲೂ ನ್ಯೂಸ್ ಟ್ರೇಡಿಂಗ್ ಅಲೋಗಿದೆ. ಪರ್ಫಾರ್ಮೆನ್ಸ್ ರಿವಾರ್ಡ್ ಅಪ್ ಟು 95% ಇದೆ. ಮಿನಿಮಮ್ ಟ್ರೇಡಿಂಗ್ ಡೇಸು 5 ಡೇಸ್ ಇದೆ. ಫಸ್ಟ್ ವಿತ್ಡ್ರಾಲು 21 ಡೇಸ್ ಇದೆ. ರೀಫಂಡೇಬಲ್ ಫೀಸು $32 ಇದೆ. ಸೊ ಇಲ್ಲೂ ನಿಮಗೆ ನೀವೇನು ಪೇ ಮಾಡಿರ್ತೀರ $32, ಸೊ ಅದು ನಿಮಗೆ ರೀಫಂಡ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ 15% ಪ್ರಾಫಿಟ್ ಶೇರು ಇರೋದಿಲ್ಲ. ಸೊ ನೀವೇನು ಫೇಸಸ್ನ ಕ್ಲಿಯರ್ ಮಾಡಬೇಕಾದ್ರೆ ಪ್ರಾಫಿಟ್ ಮಾಡಿರ್ತೀರ, ಸೊ ಆ ಶೇರು ನಿಮಗೆ ಬರೋದಿಲ್ಲ. ಬಟ್ ಈ ಅಕೌಂಟ್ ನಿಮಗೆ $32 ಸಿಗುತ್ತೆ. ಸೊ ಇದರಲ್ಲೇ ನಿಮಗೆ ಸ್ವಲ್ಪ ಹೈಯರ್ ಅಕೌಂಟ್ ಬೇಕು ಅಂದರೆ 10K ಬರುತ್ತೆ. 10Kಲಿ ನಿಮಗೆ $59 ಆಗುತ್ತೆ. ಸೇಮ್ ರೂಲ್ಸು. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಂಗೆ 25K ಅಕೌಂಟ್ಗೆ ಸೊ $139. ಸೊ ಹೀಗೆ ಸಿಮಿಲರು. ಸೊ ಇಲ್ಲಿ 200K ಅಕೌಂಟ್ಗೆ $799 ಇದೆ.
ಸೊ ನೆಕ್ಸ್ಟು ಸ್ಟೆಲ್ಲರ್ ಇನ್ಸ್ಟೆಂಟ್, ಇಲ್ಲಿ $2K ಅಕೌಂಟು. ಸೊ ಇಲ್ಲಿ ನಿಮಗೆ ಯಾವುದೇ ಇವ್ಯಾಲ್ಯೂಯೇಷನ್ ಸ್ಟೇಜಸ್ ಇರಲ್ಲ, ಡೈರೆಕ್ಟ್ ಮಾಸ್ಟರ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ನೀವು ಪೇ ಮಾಡಬೇಕಾಗಿರೋದು $59. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಲಿಮಿಟು ನೀವು 120 ಮಾಡಿದ್ರೆ ಸೊ ನಿಮ್ಮ ಅಕೌಂಟು ಬ್ರೀಚ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೈಲಿ ಲಾಸ್ ಲಿಮಿಟ್ ಅಂತ ಇರಲ್ಲ. ಸೊ ನಿನ್ನೆಲ್ಲ ಸಿಮಿಲರ್ ರೂಲ್ಸು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಡೈಲಿ ಲಾಸ್ ಲಿಮಿಟು $120 ರೀಚ್ ಆದರೆ ಸೊ ನಿಮ್ಮ ಅಕೌಂಟ್ ರೀಚ್ ಆಗುತ್ತೆ. ಸೊ ನಾನು ಇಲ್ಲಿ ರೆಫರ್ ಮಾಡೋದು ಫಂಡಿಂಗ್ ನೆಕ್ಸ್ಟಲ್ಲಿ ಯಾವುದು ಅಂದರೆ, ಸೊ ನಿಮ್ಮ ಬಡ್ಜೆಟ್ ಪ್ರಕಾರ ಸೊ 6K ಅಕೌಂಟಿಗೆ ಹೋದರೆ 2 ಸ್ಟೆಪ್ದು. ಸೊ ಇದು ತುಂಬ ಚೆನ್ನಾಗಿದೆ. ಅಥವಾ ಸ್ಟೆಲ್ಲರ್ 1 ಸ್ಟೆಪ್ಪು. ಸೊ ನಾನು ಮ್ಯಾಕ್ಸಿಮಮ್ ಲಾಸ್ ಲಿಮಿಟು ಡೈಲಿ ಲಾಸ್ ಲಿಮಿಟು $180 ರೀಚ್ ಆಗಲ್ಲ, ಸೊ ಆ ಥರ ಮೇಂಟೈನ್ ಮಾಡ್ತೀನಿ ಅಂದರೆ ಸೊ ಇದು ಚೆನ್ನಾಗಿದೆ. ಸೊ ಇದು ಪ್ರಾಫಿಟ್ಟು ನಿಮಗೆ ನೀವೇನು ಮಾಡಿರ್ತೀರ ಸೊ ಅದು 5 ಡೇಸಲ್ಲೇ ಬರುತ್ತೆ. ಸೊ ನಾನು ರೆಫರ್ ಮಾಡೋದು ಸೊ ಈ 2 ಅಕೌಂಟ್, ಸ್ಟೆಲ್ಲರ್ಸ್ 2 ಸ್ಟೆಪ್ ಅಥವಾ ಸ್ಟೆಲ್ಲರ್ 1 ಸ್ಟೆಪ್. ಸೊ ನಾನು ತಾಳೋದಾದ್ರೂ ಸೊ ಈ ಅಕೌಂಟ್ನೇ ತಾಳೋದು. ಸೊ ನೆಕ್ಸ್ಟು ನಾನು ಫಂಡಿಂಗ್ ಪಿಪ್ಸಲ್ಲಿ ಯಾವ್ಯಾವ ಸ್ಟೇಜಸ್ ಇದೆ, ಸೊ ಅಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅಮೌಂಟು, ಸೊ ಫಂಡಿಂಗ್ ಪಿಪ್ಸಿಗೆ ಏನು ಅಂತ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಇಲ್ಲಿ 2 ಸ್ಟೆಪ್ಪು ಫಂಡಿಂಗ್ ಪಿಪ್ಸು. ಸೊ ಇಲ್ಲೂ ಅಷ್ಟೇ 2 ಸ್ಟೇಜಸ್ ಇದೆ. ಸೊ ಒಂದು ಸ್ಟೂಡೆಂಟ್ ಅಕೌಂಟು, ಸೊ ಒಂದು ಪ್ರಾಕ್ಟಿಷನರ್ ಅಕೌಂಟು. ಸೊ ಸ್ಟೂಡೆಂಟ್ ಅಕೌಂಟಲ್ಲಿ ನಿಮಗೆ ಪ್ರಾಫಿಟ್ ಸೊ 5K ಅಕೌಂಟು, ನೀವು ಪ್ರಾಫಿಟ್ ಟಾರ್ಗೆಟ್ ಮಾಡಬೇಕಾಗಿರೋದು $400. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲಾಸು 10% ಇರುತ್ತೆ, ಡೈಲಿ ಲಾಸು 5%. ಸೊ ಇಲ್ಲಿ 5K ಅಕೌಂಟ್ ಅಂದರೆ ನಿಮಗೆ ಡೈಲಿ ಲಾಸು $250 ಬರುತ್ತೆ. ಸೊ ನೀವು $250 ಲಾಸ್ ಮಾಡಿದ್ರಿ ಅಂದರೆ ನಿಮಗೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಲಾಸು 10%. ಸೊ $500 ಸೊ ನೀವು ಲಾಸ್ ಮಾಡ್ಬೋದು. ಸೊ ಒಂದೇ ದಿನ ಅಲ್ಲ, ಸೊ ಒಂದೇ ದಿನ ನಿಮಗೆ ಲಾಸ್ ಮಾಡೋಕ್ಕಿರೋದು $250 ಒಳಗಡೆ. ಸೊ ಅದರೊಳಗಡೆ ಇದ್ದರೆ ಏನೂ ಆಗಲ್ಲ ಅಕೌಂಟು. ಸೊ ಅದ್ರ ಮೇಲೆ $250 ರೀಚ್ ಮಾಡಿದ್ರಿ ಅಂದರೆ ಸೊ ನಿಮ್ಮ ಅಕೌಂಟು ಬ್ರೀಚ್ ಆಗುತ್ತೆ. ಸೊ ಇಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇರಲ್ಲ. ಸೊ ಮಿನಿಮಮ್ ಟ್ರೇಡಿಂಗ್ ಡೇಸು 3 ಡೇಸ್ ಇರುತ್ತೆ ಒನ್ ಫೇಸ್ಗೆ. ಸೊ ಇಲ್ಲಿ ನಿಮಗೆ 5K ಅಕೌಂಟ್ಗೆ ಪೇ ಮಾಡಬೇಕಾಗಿರೋದು $36. ಸೊ ಇಲ್ಲಿ ನಿಮಗೆ ಅದೇ 1 ಸ್ಟೆಪ್ ಅಕೌಂಟಿಗೆ ಏನೇನು ರೂಲ್ಸ್ ಇದೆ ನೋಡೋಣ. ಸೊ ಒನ್ ಸ್ಟೆಪ್ ಅಕೌಂಟಲ್ಲಿ ನಿಮಗೆ ಒಂದೇ ಫೇಸ್ ಇರುತ್ತೆ, ಸ್ಟೂಡೆಂಟ್ ಫೇಸು. ಸೊ ಅದನ್ನು ಪಾಸ್ ಆದರೆ ಡೈರೆಕ್ಟ್ ಮಾಸ್ಟರ್ ಅಕೌಂಟ್ ಬರುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಟಾರ್ಗೆಟ್ ನೀವು ಮಾಡಬೇಕಾಗಿರೋದು $500. ಸೊ ಇಲ್ಲಿ ಮಿನಿಮಮ್ ಡೈಲಿ ಲಾಸು 3% ಇರುತ್ತೆ, ಮ್ಯಾಕ್ಸಿಮಮ್ ಲಾಸು 6%. ಸೊ ಮಿನಿಮಮ್ ಟ್ರೇಡಿಂಗ್ ಡೇಸ್ 3 ಡೇಸ್ ಇದೆ. ಸೊ ಇಲ್ಲಿ ನಿಮಗೆ 5K ಅಕೌಂಟ್ಗೆ ಸೊ $59 ಬೀಳುತ್ತೆ. ಸೊ ಇಲ್ಲಿ ನೀವು 2 ಸ್ಟೆಪ್ ಅಕೌಂಟ್ನ ಫಂಡಿಂಗ್ ನೆಕ್ಸ್ಟ್ ಅಕೌಂಟಿಗೆ ಕಂಪೇರ್ ಮಾಡೋದಾದರೆ ಸೊ $36ಗೆ ನಿಮಗೆ ಇಲ್ಲಿ 5K ಅಕೌಂಟ್ ಸಿಗ್ತಾ ಇದೆ. ಸೊ ಫಂಡಿಂಗ್ ನೆಕ್ಸ್ಟಲ್ಲಿ ನಿಮಗೆ $59 ಆಗುತ್ತೆ. ಸೊ ಇಲ್ಲಿ ನೀವು ಇವ್ಯಾಲ್ಯೂಯೇಷನ್ ಸ್ಟೇಜಸಲ್ಲಿ ನೀವೇನು ಪ್ರಾಫಿಟ್ ಮಾಡ್ತಿರಲ್ವ, ಸೊ ಆ ಪ್ರಾಫಿಟ್ ಶೇರಿಂಗ್ ನಿಮಗೆ ಇರೋದಿಲ್ಲ. ಸೊ ಹಾಗೆ ನೀವೇನು $36 ಪೇ ಮಾಡ್ತೀರಲ್ವ, ಸೊ ಅದು ನಿಮಗೆ ರಿಟರ್ನ್ ಬರೋದಿಲ್ಲ. ಸೊ ಇಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇಲ್ಲ. ಸೊ ಫಂಡೆಡ್ ನೆಕ್ಸ್ಟಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇದೆ. ಸೊ ಹಾಗೆ ಇವ್ಯಾಲ್ಯೂಯೇಷನ್ ಸ್ಟೇಜಸಲ್ಲಿ ಸೊ ನೀವು ನ್ಯೂಸ್ ಟ್ರೇಡಿಂಗಾದ್ರು ಮಾಡ್ಬೋದು. ಸೊ ನೀವು ಯಾವಾಗ ಕ್ವಿಕ್ ಸ್ಕ್ಯಾಲ್ಪ್ ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಸ್ಟೇಜಸಲ್ಲಿ ಯಾವುದೇ ರೀತಿ ರೂಲ್ಸ್ ಇರಲ್ಲ. ಸೊ ಒಂದೇ ಒಂದು ಎಡ್ಜಿಂಗ್ ಮಾಡೋಂಗಿಲ್ಲ. ಸೊ ಫಂಡೆಡ್ ನೆಕ್ಸ್ಟಲ್ಲೂ ಕೂಡ ಸೇಮು. ಸೊ ನಿಮಗೆ ಯಾವುದೇ ರೂಲ್ಸ್ ಇರಲ್ಲ ಇವ್ಯಾಲ್ಯೂಯೇಷನ್ ಸ್ಟೇಜಸಲ್ಲಿ. ಎಡ್ಜಿಂಗ್ ಒಂದು ಬಿಟ್ಟು ಬೇರೆ ಯಾವುದೇ ರೂಲ್ಸ್ ಇಲ್ಲ. ಸೊ ಒಂದು ಸತಿ ಮಾಸ್ಟರ್ ಅಕೌಂಟ್ ಬಂದಾಗ ಸೊ ನೀವು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು ಟ್ರೇಡ್ ತಗೊಂಡ್ರೆ ಸೊ 1 ನಿಮಿಷನಾದರೂ ಅದನ್ನು ಹೋಲ್ಡ್ ಮಾಡಬೇಕು. ಸೊ 1 ನಿಮಿಷದ ಒಳಗಡೆ ಇದಾದರೆ ಸೊ ಅದನ್ನು ಆ ಪ್ರಾಫಿಟ್ನ ನಿಮಗೆ ಕೌಂಟ್ ಮಾಡಲ್ಲ. ಸೊ 1-2 ಸತಿ ನೋಡ್ತಾರೆ. ಸೊ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ತಾಯಿದ್ರೆ ಸೊ ಅಕೌಂಟ್ನ ಬ್ರೀಚ್ ಮಾಡ್ತಾರೆ. ಸೊ ಫಂಡೆಡ್ ನೆಕ್ಸ್ಟಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇದೆ. ಸೊ ಫಂಡಿಂಗ್ ಪಿಪ್ಸಲ್ಲಿ ಮಾಸ್ಟರ್ ಅಕೌಂಟಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇಲ್ಲ. ಸೊ ನೀವು ಇವ್ಯಾಲ್ಯೂಯೇಷನ್ ಸ್ಟೇಜಲ್ಲಿದ್ದಾಗ ನ್ಯೂಸ್ ಟ್ರೇಡಿಂಗ್ ಯಾರೋ ಮಾಡ್ಬೋದು. ಸೊ ಏನಾದರೂ ಮಾಡ್ಬೋದು ಕ್ಲಿಯರ್ ಮಾಡೋಕ್ಕೆ. ಸೊ ಅದೇ ಒಂದು ಸತಿ ಮಾಸ್ಟರ್ ಅಕೌಂಟ್ ಬಂದಾಗ ನೀವು ಫಂಡಿಂಗ್ ಪಿಪ್ಸಲ್ಲಿ ನ್ಯೂಸ್ ಟ್ರೇಡಿಂಗ್ ಮಾಡೋಂಗಿಲ್ಲ. ಸೊ 1 ಸತಿ 2 ಸತಿ ಮಿಸ್ ಆದರೆ ಸೊ ನಿಮ್ಮ ಪ್ರಾಫಿಟ್ ಏನು ಮಾಡಿರ್ತೀರ ಸೊ ಅದನ್ನು ಡಿಡಕ್ಟ್ ಮಾಡ್ತಾರೆ.
ಸೊ ಅದ್ರ ಮೇಲೂ ಅದನ್ನು ರಿಪೀಟ್ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ನ ಬ್ರೀಚ್ ಮಾಡ್ತಾರೆ. ಹಾಗೆ ಫಂಡೆಡ್ ನೆಕ್ಸ್ಟ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಸ್ಟೆಲ್ಲರ್ಸ್ ಟೂ ಸ್ಟೆಪ್ ಚೂಸ್ ಮಾಡ್ತೀರಾ. ಸೊ ಗೆಟ್ ಪ್ಲ್ಯಾನ್ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ MT5 ಬರುತ್ತೆ. ಸೊ MT5 ಅಂದರೆ ಸೊ ಮೆಟಾ ಟ್ರೇಡರ್ 5. ಸೊ ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಇದು ನಿಮ್ಗೆ ಏನಕ್ಕೆ ಬೇಕಾಗುತ್ತೆ ಅಂದರೆ ಸೊ ಫಂಡೆಡ್ ಅಕೌಂಟಲ್ಲಿ ನಿಮಗೆ ಅಕೌಂಟ್ ID, ಕ್ರೆಡೆನ್ಷಿಯಲ್ಸು, ಪಾಸ್ವರ್ಡು, ನಿಮಗೆ ಯಾವ ಸರ್ವರ್ ಅಂತ ಬರುತ್ತೆ. ಸೊ ಅದನ್ನು ನಾವು MT5ಅಲ್ಲಿ ಹಾಕ್ಕೊಂಡು ಸೊ ಟ್ರೇಡ್ ಮಾಡಬೇಕು. ಸೊ ನಾವು ಫಂಡೆಡ್ ನೆಕ್ಸ್ಟ್ ಅಕೌಂಟ್ ಈ ವೆಬ್ಸೈಟಲ್ಲಿ ಟ್ರೇಡಿಂಗ್ ಅಲೋ ಇಲ್ಲ. ಸೊ ನಾವು ಮಾಡಬೇಕಾಗಿರೋದು MT5. ಸೊ ಆ ಥರ್ಡ್ ಪಾರ್ಟಿ ಆ್ಯಪಲ್ಲಿ ಸೊ ನಾವು ಟ್ರೇಡಿಂಗ್ ಮಾಡಬೇಕು. ಸೊ ಅದಕ್ಕೆ ನಾವು MT5. ಸೊ ಇಲ್ಲಿ ಸ್ವ್ಯಾಪು, ಸೊ ಇದ್ಯಾವುದು ಬೇಡ. ಸೊ ಅಗ್ರಿ ಕೊಡಿ, ಗೆಟ್ ಸ್ಟಾರ್ಟೆಡು. ಸೊ ಇಲ್ಲಿ ನೋಡಿ $59 ತೋರಿಸ್ತಾ ಇದೆ. ಸೊ ನಿಮಗೆ ಯಾವುದೇ ಕೂಪನ್ ಇದ್ದರೆ, ಸೊ ಈ ಕೂಪನ್ ಇದ್ದರೆ ಇಲ್ಲಿ ಅಪ್ಲೈ ಮಾಡಿ. ಸೊ ನನಗೆ ಗೊತ್ತಿರೋಂಗೆ ಫಂಡೆಡ್ ನೆಕ್ಸ್ಟಲ್ಲಿ ಯಾವುದೇ ರೀತಿ ಆಫರ್ ಇರೋದು ತುಂಬಾ ರೇರು. ಸೊ ನಿಮ್ಮ ಹತ್ರ ಇದ್ದರೆ ಯಾವುದಾದ್ರೂ ಕೂಪನ್ನು ಸೊ ಫಸ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಯಾವುದಾದ್ರೂ ಈಗ ಫಂಡಿಂಗ್ ಪಿಪ್ಸಲ್ಲಿ ಹಲೋ ಅಂತ ಇದೆ. ಸೊ ಅಥವಾ ಇದು ಫಂಡೆಡ್ ನೆಕ್ಸ್ಟಲ್ಲಿ ನಾನು ಯಾವಾಗಲೂ ನೋಡಿದಾಗ FX ನೆಕ್ಸ್ಟ್ ಅಂತ ಇತ್ತು. ಸೊ ಆ ಥರ ಕೂಪನ್ನು ನೀವು ಸ್ಟಾರ್ಟಿಂಗಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಆ ಥರ ಇದ್ದರೆ ಅಪ್ಲೈ ಮಾಡಿ. ಸೊ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಥವಾ ಅಮೇರಿಕನ್ ಎಕ್ಸ್ಪ್ರೆಸ್, ಸೊ ಅದನ್ನು ಮಾತ್ರ ಅಲೋ ಮಾಡುತ್ತೆ. ಸೊ ಯಾವುದೇ ರೀತಿ ರೂಪೇ ಕಾರ್ಡಲ್ಲಿ ನೀವು ಈ ಅಕೌಂಟ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ವೀಸಾ ಆ್ಯಂಡ್ ಮಾಸ್ಟರ್ ಕಾರ್ಡಲ್ಲಿ ಸೊ ನೀವು ಅಕೌಂಟ್ ಪರ್ಚೇಸ್ ಮಾಡಿ. ಸೊ ಒಂದು ಸತಿ ನೀವು ಅಕೌಂಟ್ ಪರ್ಚೇಸ್ ಮಾಡಿದಾಗ ನಿಮ್ಮ ಅಕೌಂಟ್ ಕ್ರೆಡೆನ್ಷಿಯಲ್ಸು ಇಮೇಲ್ ಬರುತ್ತೆ. ಸೊ ಹಾಗೆ ಇಲ್ಲಿ ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಅಕೌಂಟ್ ID, ಪಾಸ್ವರ್ಡ್, ಸರ್ವರ್ ನೇಮ್, ಸೊ ನೀವು ಡೈಲಿ ಟಾರ್ಗೆಟು ಎಷ್ಟು ಮಾಡಿದ್ದೀರಾ, ಸೊ ಎಷ್ಟು ಲಾಸ್ ಆಗಿದೆ, ಸೊ ಎಲ್ಲ ಈ ಇದರಲ್ಲಿ ತೋರಿಸುತ್ತೆ. ಸೊ ಓಕೆನಾ. ಸೊ ಹಾಗೆ ಫಂಡಿಂಗ್ ಪಿಪ್ಸ್ ಪರ್ಚೇಸ್ ಮಾಡೋದಾದರೆ 2 ಸ್ಟೆಪ್ ಫಂಡಿಂಗ್ ಪಿಪ್ಸ್, ಸೊ 5K ಅಕೌಂಟು, ಸೊ ಮೆಟಾ ಟ್ರೇಡರ್ 5. ಸೊ ಇಲ್ಲಿ ನೋಡಿ, ಸೊ ನಿಮ್ಗೆ ಇಲ್ಲಿ ನೋಡಿ, ಸೊ ಮೇಲೆ ಹಲೋ ಅಂತ ಒಂದು ಕೂಪನ್ ಇದೆ. ಸೊ ಅದನ್ನು ನೀವು ಫಸ್ಟ್ ಟೈಮ್ ಪರ್ಚೇಸ್ ಮಾಡೋದಾದರೆ ಇಲ್ಲಿ ಅಪ್ಲೈ ಮಾಡಿ. ಸೊ ನಿಮಗೆ ಅದನ್ನು ಅಪ್ಲೈ ಮಾಡಿದಾಗ ನಿಮಗೆ ಆಲ್ಮೋಸ್ಟು $26-27 ಈ ಅಕೌಂಟ್ ಸಿಕ್ಕುತ್ತೆ. ಸೊ ಇಲ್ಲಿ ಅಗ್ರಿ ಕೊಡಿ, ಕಂಟಿನ್ಯೂ ಪೇಮೆಂಟ್. ಸೊ ಏನೋ ಅಥೆಂಟಿಕೇಶನ್ ಕೇಳಿದೆ. ಸೇಮ್ ಹೇಗೆ ಅಂದರೆ ಇಲ್ಲೂ ನೀವು ಯಾವುದೇ ರೀತಿ ರೂಪೇ ಕಾರ್ಡ್ನ ಯೂಸ್ ಮಾಡೋಂಗಿಲ್ಲ. ಸೇಮ್ ಮಾಸ್ಟರ್ ಕಾರ್ಡ್ ಅಥವಾ ವೀಸಾ ಕಾರ್ಡು ಯೂಸ್ ಮಾಡಿ ಅಕೌಂಟ್ನ ಪರ್ಚೇಸ್ ಮಾಡಬೇಕು. ಅಕೌಂಟ್ನ ಪರ್ಚೇಸ್ ಮಾಡಿದ್ಮೇಲೆ ಸೊ ನಿಮ್ಗೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಸೇಮ್ ಫಂಡಿಂಗ್ ಪಿಪ್ಸಲ್ಲೂ ಸೊ ನಾನು ಈಗ ಲಾಗಿನ್ ಮಾಡಲ್ಲ. ಸೊ ಫಂಡಿಂಗ್ ಪಿಪ್ಸಲ್ಲೂ ಸೇಮ್ ನಿಮಗೆ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅಲ್ಲೋದ್ರೆ ನಿಮಗೆ ಅಕೌಂಟ್ ಕ್ರೆಡೆನ್ಷಿಯಲ್ ಸಿಗುತ್ತೆ. ಸೊ ಅದನ್ನು ತಗೊಂಡು ನೀವು MT5ಅಲ್ಲಿ ಹಾಕಿ ಸೊ ಟ್ರೇಡ್ ಮಾಡ್ಬೋದು. ಸೊ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಸೊ ನೀವು ಯಾವ ಸ್ಟ್ರಾಟಜಿಸ್ನ ಯೂಸ್ ಮಾಡಿದ್ರಿ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಫಂಡಿಂಗ್ ಅಕೌಂಟ್ ಬಗ್ಗೆ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ.